ಈ ವಿಡಿಯೋದಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫ್ರಮ್ ದ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ದ ಟ್ರೆಂಡ್ ಪರ್ಸೆಂಟೇಜ್. ಟ್ರೆಂಡ್ ಪರ್ಸೆಂಟೇಜ್ ವೆರಿ ಈಸಿ. ನೋಡಿ, ಈ ರೀತಿ ಐಟಮ್ಗಳು ಕೊಟ್ಟಿರ್ತಾರೆ 2014, 15, 16. ಸೊ ಈ 3 ಇಯರ್ಗಳಿಗೆ 3 ಎಕ್ಸ್ಟ್ರಾ ಕಾಲಮ್ಗಳನ್ನ ಟ್ರೆಂಡ್ ಪರ್ಸೆಂಟೇಜ್ ಅಂತ ಹಾಕೋಬೇಕು. ಈ ಟ್ರೆಂಡ್ ಪರ್ಸೆಂಟೇಜ್ ನೋಡಿ, ಇದು ಕ್ವಶನ್, ಇಲ್ಲಿ ಇಷ್ಟು ಕೊಟ್ಟಿರೋದು ಕ್ವಶನ್ನು. ನೀವೇನು ನೋಡ್ತಿದ್ರಿ, ಇದಿಷ್ಟು ಕ್ವಶನ್ನು. ಈ ಕ್ವಶನ್ಗೆ ನಾವು ಈ ರೀತಿ ತಗೋಬೇಕಾಗುತ್ತೆ. ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಬ್ಸಲ್ಯೂಟ್ ಅಮೌಂಟ್, ಇನ್ನೊಂದು ಪರ್ಸೆಂಟೇಜ್ ಕಾಲಮ್ಗಳು. ಸೊ ಅಬ್ಸಲ್ಯೂಟ್ ಅಮೌಂಟ್ ಅಂದರೆ ಇದು ಪರ್ಸೆಂಟೇಜ್ಗೆ ನೆಕ್ಸ್ಟು ಟ್ರೆಂಡ್ ಪರ್ಸೆಂಟೇಜ್ ಈ ಕಡೆ ಹಾಕ್ಕೊಳ್ತೀವಿ. ಸೊ ಇವಾಗ ನೋಡೋದಾದರೆ ಇದಿಷ್ಟು ಕ್ವಶನಲ್ಲಿರುವಂಥದ್ದು, ಇದಿಷ್ಟು ಕ್ವಶನಲ್ಲಿದೆ, ಇದಿಷ್ಟು ಕೂಡ ಆನ್ಸರ್ ಆಗಿರುತ್ತೆ. ಸೊ ಪ್ರತಿಯೊಂದಕ್ಕೂ 3 ವರ್ಷಕ್ಕೆ 3 ಕಾಲಮ್ನ ಟ್ರೆಂಡ್ ಪರ್ಸೆಂಟೇಜ್ ಹಾಕ್ಕೊಂಡಿದ್ದೀವಿ. ಸೊ ನೆಟ್ ಸೇಲ್ಸ್ ಇದೆ, COGS ಇದೆ, ಗ್ರಾಸ್ ಪ್ರಾಫಿಟ್ ಸಿಕ್ತು, ಎಕ್ಸ್ಪೆನ್ಸಸ್ನ ಕಳೆದ್ರೆ ನೆಟ್ ಪ್ರಾಫಿಟ್ ಸಿಕ್ಕಿದೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಟ್ರೆಂಡ್ ಪರ್ಸೆಂಟೇಜಲ್ಲಿ ಏನು ಅಂದರೆ, ಫಸ್ಟ್ ಇಯರ್ ಏನಿರುತ್ತೆ ಅದು ಕಂಪ್ಲೀಟ್ ಎಲ್ಲ ಐಟಮು ಅಮೌಂಟು 100% ಅಂತ ಬೇಸ್ ಅಂತ ತೊಗೋಬೇಕು. ನೋಡಿ, ನೆಟ್ ಸೇಲ್ಸ್ 100, COGS 100, GP 100, ಎಕ್ಸ್ಪೆನ್ಸಸ್ 100, ನೆಟ್ ಪ್ರಾಫಿಟ್ 100 ಫಸ್ಟ್ ಇಯರಿಗೆ ಮಾತ್ರ. ನೆಕ್ಸ್ಟ್ ಇಯರ್ ಮಾಡಬೇಕಾದ್ರೆ ಯಾವ ರೀತಿ ಅಂತ ಹೇಳೋದಾದರೆ, ಈಗ ನೆಕ್ಸ್ಟ್ ಸೇಲ್ಸ್ 2ನೇ ವರ್ಷಕ್ಕೆ ಮಾಡಬೇಕಲ್ವಾ, 14ಗೆ 100% ಆಯಿತು. 15ಗೆ ಮಾಡಬೇಕಾದ್ರೆ 14 lakh ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಎಷ್ಟು, 10 lakh. ಅದರಿಂದ ಡಿವೈಡ್ ಮಾಡಿದರೆ ಪರ್ಸೆಂಟೇಜ್ 140. ನೆಕ್ಸ್ಟ್ ಇಯರ್ಗೆ ಈಗ ಇನ್ನೊಂದು ಇಯರಿಗೆ ಮಾಡಬೇಕಲ್ವಾ, 2016ಗೆ. ಸೊ ಅವಾಗ 15 lakh ಡಿವೈಡೆಡ್ ಬೈ ಬೇಸ್ ಇಯರ್ 10 lakh, ಅಗೇನ್ 150. ನೋಡಿ, ಫಸ್ಟ್ ಇಯರ್ ಎಲ್ಲ 100 ಆಗುತ್ತೆ ಎಲ್ಲ ಐಟಮು. ಸೊ 10 lakhನ ನೆಕ್ಸ್ಟ್ 14ಗೆ ಇದು ಮಾಡ್ಬೇಕಾದ್ರೆ 14 ಡಿವೈಡೆಡ್ ಬೈ 10 lakh ಡಿವೈಡೆಡ್ ಬೈ 100, 15 lakh ಡಿವೈಡೆಡ್ ಬೈ 10 lakh ಇಂಟು 100. ಸೊ ಆ ರೀತಿ ಎರಡನೇ ಐಟಮು ಅಷ್ಟೇ, COGS ಫಸ್ಟ್ ಇಯರ್ 100 ಆಯಿತಾ, ಸೆಕೆಂಡ್ ಇಯರ್ ಮಾಡಬೇಕಾದ್ರೆ 8 lakh ಡಿವೈಡೆಡ್ ಬೈ 6,50,000, 8,25,000 ಡಿವೈಡೆಡ್ ಬೈ 6,50,000 ಇಂಟು 100 ಆಗಿ ಪರ್ಸೆಂಟೇಜ್ ಸಿಗುತ್ತೆ. ಮೂರನೇದು ಅಷ್ಟೇ, ಗ್ರಾಸ್ ಪ್ರಾಫಿಟ್ ಫಸ್ಟ್ ಇಯರ್ 100 ಆಯಿತಾ, ನೆಕ್ಸ್ಟ್ ಮಾಡಬೇಕಾದ್ರೆ 6 lakh ಡಿವೈಡೆಡ್ ಬೈ 3,50,000 ಇಂಟು 100, 7,55,000 ಡಿವೈಡೆಡ್ ಬೈ 3,50,000 ಮಾಡಿದಾಗ ನಮ್ಗೆ ಈ ಪರ್ಸೆಂಟೇಜ್ ಸಿಗುತ್ತೆ. ಸೊ ಆ್ಯಂಡ್ ಅಗೇನ್ 1,05,100 ಆಗಿದೆ ಅಲ್ವಾ ಇಲ್ಲಿ. ನೋಡಿ, ಫಸ್ಟ್ ಇಯರ್ಗೆ 100, ಎರಡನೇ ಇಯರ್ಗೆ ಈ ಪರ್ಸೆಂಟೇಜ್ ಸಿಗಬೇಕು ಅಂದರೆ 1,20,000 ಡಿವೈಡೆಡ್ ಬೈ 1,05,000 ಇಂಟು 100 ಮಾಡಿದಾಗ ಇದು ಸಿಗುತ್ತೆ. ನೆಕ್ಸ್ಟ್ 1,30,000ಗೆ ಪರ್ಸೆಂಟೇಜ್ ಬೇಕು ಅಂದರೆ 1,30,000 ಡಿವೈಡೆಡ್ ಬೈ 1,05,000 ಇಂಟು 100 ಮಾಡಿದಾಗ ಇದು ಸಿಗುತ್ತೆ. ಸೊ ಇದೇ ರೀತಿ ನಾವು ಪ್ರತಿ ಇದಕ್ಕೂ ಕೂಡ ಕಂಪೇರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಟ್ ಸೇಲ್ಸ್ ಅಂದರೆ ನೆಟ್ ಸೇಲ್ಸ್ಗೆ ಮಾಡ್ತಾ ಹೋಗ್ಬೇಕು 3 ವರ್ಷಕ್ಕೂ. ನೋಡಿ, 3 ವರ್ಷಕ್ಕೆ ನೆಟ್ ಸೇಲ್ಗೆ ಆಯಿತು, COGSಗೆ 3 ವರ್ಷ ಆಯಿತು, GP 3 ವರ್ಷಕ್ಕೆ ಆಯಿತು, ಎಕ್ಸ್ಪೆನ್ಸಸ್ 3 ವರ್ಷಕ್ಕೆ ಆಯಿತು. ಸೊ ಫಸ್ಟ್ ಇಯರ್ಲಿ ತಿಳ್ಕೊಬೇಕಾದ್ರೆ ಎಲ್ಲವೂ ಕೂಡ 100 ಆಗಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಫಸ್ಟ್ ವರ್ಷದ ಜೊತೆಗೆ ಡಿವೈಡ್ ಮಾಡಿ ಇಂಟು 100 ಮಾಡಿ ನಮಗೆ ಸಿಗುತ್ತೆ. ಸೊ ಇದೇ ರೀತಿ ಇನ್ನೊಂದು ಕ್ವಶನ್ ಆಗಿ ನೋಡೋಣ. ನೋಡಿ, ಇಲ್ಲಿ ಒಂದು ಸೇಲ್ ಇದೆ, ಇನ್ನೊಂದು ಸ್ಟಾಕ್ ಇದೆ, ಇನ್ನೊಂದು ಪ್ರಾಫಿಟ್ ಇದೆ. ಫಸ್ಟ್ ಇಯರ್ ಇದರಲ್ಲಿ ಬೇಸ್ ಇಯರ್ ಯಾವುದನ್ನು ಅಂತ ಕನ್ಸಿಡರ್ ಮಾಡಬೇಕು, 2013. 2013ನಲ್ಲಿರೋ ಸೇಲು 100% ಆಗುತ್ತೆ, ಸ್ಟಾಕ್ 100 ಆಗುತ್ತೆ, ಪ್ರಾಫಿಟ್ 100 ಆಗುತ್ತೆ. ನೆಕ್ಸ್ಟ್ ಇಯರಿಗೆ ಮಾಡಬೇಕಾದ್ರೆ ನಾವು ಪ್ರತಿ ಅಮೌಂಟ್ನ 20,000 ಡಿವೈಡೆಡ್ ಬೈ 60,000, 22 ಡಿವೈಡೆಡ್ ಬೈ 16,000, 25,600 ಡಿವೈಡೆಡ್ ಬೈ 16,000, 32,000 ಡಿವೈಡೆಡ್ ಬೈ 600. ಇನ್ನು ಸ್ಟಾಕಿಗೆ ಬಂದಾಗ 6,600 ಡಿವೈಡೆಡ್ ಬೈ 6,000, 7,200 ಡಿವೈಡೆಡ್ ಬೈ 6,000, 8,400 ಡಿವೈಡೆಡ್ ಬೈ 6,000, 9,900 ಡಿವೈಡೆಡ್ ಬೈ 6,000 ಇಂಟು 100 ಮಾಡಿದಾಗ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಇಲ್ಲಿ ಬೇಸ್ ಇಯರ್ ಯಾವುದು, ಅಮೌಂಟು 3,000, ಇಲ್ಲಿ 6,000, ಇಲ್ಲಿ 16,000. ಆ ಅಮೌಂಟ್ನ ಪ್ರತಿ ಅಮೌಂಟಿಂದ ಡಿವೈಡ್ ಮಾಡಿ ಇಂಟು 100 ಮಾಡ್ತೀವಿ. ಇಲ್ಲ ಆನ್ಸರ್ ನೋಡಿ, ಸೇಲ್ಸ್ದು ಟ್ರೆಂಡ್ ಪರ್ಸೆಂಟೇಜ್ ಪಕ್ಕದಲ್ಲಿ ಹಾಕ್ಕೊಂಡಿದ್ದೀವಿ, ಸ್ಟಾಕ್ಗೆ ಅದ್ರ ಸೇಲ್ಸ್ ಪರ್ಸೆಂಟೇಜ್ ಪಕ್ಕದಲ್ಲಿ ಹಾಕೊಂಡಿದ್ವಿ, ಪ್ರಾಫಿಟ್ಗೆ ಅದ್ರದ್ದು ಹಾಕೊಂಡಿದ್ವಿ. ಅಥವಾ ನಿಮ್ಗೆ ಹಂಗಾಗಲಿಲ್ಲ ಅಂತಂದ್ರೂ ಪಕ್ಕಕ್ಕೆ 3 ಇದನ್ನು ಹಾಕ್ಕೊಂಡ್ರು ಆಯ್ತದೆ. ಸೊ ಇವಾಗ ಫಸ್ಟು 16,000 ಡಿವೈಡೆಡ್ ಬೈ 100% ಆಯಿತಾ, 6,000 100% ಹಾಕೊಂಡ್ವಿ, 3,000 ಇಲ್ಲಿ ಇಂಡಿವಿಜುವಲ್ ಐಟಮ್ ಕೊಟ್ಟಿದ್ದಾನೆ, ಹಾಗಾಗಿ ಇಂಡಿವಿಜುವಲ್ ಪರ್ಸೆಂಟೇಜ್ ಕಾಲಮ್ ತೊಗೊಂಡಿದ್ದೀವಿ. ಸೊ ಈಗ 125 ಹೇಗೆ ಬಂತು ಅಂದರೆ 20,000 ಡಿವೈಡೆಡ್ ಬೈ 60,000, ಇದು 140, 22 ಡಿವೈಡೆಡ್ ಬೈ 16,000 ಇಂಟು 100, ಸೊ 160, 25,600 ಇಂಟು 16,000 ಡಿವೈಡೆಡ್ ಬೈ 100. ಸೊ ಈ ರೀತಿ ಪ್ರತಿ ಐಟಮ್ಗೂ ಮಾಡಬೇಕು. ಇಲ್ಲಿ ನೋಡಿ 100% ಇದೆ ಆಯಿತಾ ಬೇಸ್ ಇಯರು. ನೆಕ್ಸ್ಟ್ ಈ 110 ಹೆಂಗೆ ಬರುತ್ತೆ ಅಂದರೆ 6,600 ಡಿವೈಡೆಡ್ ಬೈ 6,000. ಈ 120 ಹೇಗೆ ಬಂದಿದೆ ಅಂದರೆ 7,200 ಡಿವೈಡೆಡ್ ಬೈ 6,000. ಈ ರೀತಿ ಇಲ್ಲೂ ಅಷ್ಟೇ. ನೆಕ್ಸ್ಟ್ ಲಾಸ್ಟ್ ಕಾಲಮ್
3000ಗೆ 100% ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು 3900 ಡಿವೈಡೆಡ್ ಬೈ 3000 ಮಾಡಿದಾಗ ಈ ರೀತಿ ಬರುತ್ತೆ. ಪ್ರತಿ ಐಟಮ್ನ ಬೇಸ್ ಇಯರ್ ಅಮೌಂಟ್ ಜೊತೆಗೆ ಡಿವೈಡ್ ಮಾಡಿ ಇಂಟು ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಗುತ್ತೆ. ಇದೇ ಟ್ರೆಂಡ್ ಪರ್ಸೆಂಟೇಜ್. ಇದು ನಿಮಗೆ ಕಾಮನಾಗಿ 10 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಸು ಇರುತ್ತೆ. ಸೊ ಪಾಸಿಬಿಲಿಟೀಸ್ ಇರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ಇದೆ. ಇನ್ನು 15 ಮಾರ್ಕ್ಸಿಗೆ ಟ್ರೆಂಡ್ ಪರ್ಸೆಂಟೇಜ್ ಬ್ಯಾಲೆನ್ಸ್ ಶೀಟ್ ಕೂಡ ಕೇಳ್ತಾನೆ, ದೊಡ್ಡದಾಗಿ ಕೇಳ್ತಾನೆ. ನಾನು ಇಲ್ಲೊಂದು ಸಿಂಪಲ್ ಟ್ರೆಂಡ್ ಪರ್ಸೆಂಟೇಜ್ ಪ್ರಾಬ್ಲಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಅಸೆಟ್ಸು ಮತ್ತು ಲಯಬಿಲಿಟೀಸು ಒಟ್ಟಿಗೆ ಕೊಟ್ಟಿದ್ದಾನೆ, ನೀವು ಡಿವೈಡ್ ಮಾಡ್ಕೋಬೇಕು ಯಾವ್ದು ಅಸೆಟ್ಸ್ ಯಾವ್ದು ಲಯಬಿಲಿಟೀಸ್ ಅಂತ. ಸೊ ಫಸ್ಟ್ ನಾವು ನೋಡೋದಾದ್ರೆ ಶೇರ್ ಕ್ಯಾಪಿಟಲ್ ಲಯಬಿಲಿಟಿ, ರಿಸರ್ವ್ ಲಯಬಿಲಿಟಿ, ಡೆಟ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಡೆಟ್ ಡಿಬೆಂಚರ್. ಸೊ ಅದು ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್ ಇದೆ, ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ ಎರಡು ಅಸೆಟ್ಟು ಮಿಕ್ಕಿದವೆಲ್ಲ ಲಯಬಿಲಿಟೀಸ್ಗಳಿದೆ. ಇದು ಟ್ರೆಂಡ್ ಪರ್ಸೆಂಟೇಜ್ ನೋಡೋದಾದರೆ ಎಷ್ಟು ಟ್ರೆಂಡ್ ಪರ್ಸೆಂಟೇಜ್ ಇಯರ್ ಇದೆ? 15, 16, 17 ಇದೆ. ಇದರಲ್ಲಿ ಬೇಸ್ ಇಯರ್ನ ಯಾವ್ದು ಮಾಡ್ಕೋಬೇಕು ಅವನು 2015ನ ಪ್ರತಿಯೊಂದು ಅಮೌಂಟ್ ಕೂಡ 100% ಆಗಿರುತ್ತೆ. ನಾವು ಓನ್ಲಿ ಕನ್ವರ್ಟ್ ಮಾಡಬೇಕಾಗಿರೋದು 16 ಮತ್ತು 17ಗೆ. ಬನ್ನಿ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಟ್ರೆಂಡ್ ಪರ್ಸೆಂಟೇಜ್ 2015, 16, 17 ಇಲ್ಲಿ ಕೊಟ್ಟಿದ್ದಾರಲ್ಲ ಅದು ಟ್ರೆಂಡ್ ಪರ್ಸೆಂಟೇಜ್ 14, 15, 16 ಆಗಿದೆ. ಇದು 14 ಆಗಬೇಕು, 15 ಆಗಿಬಿಟ್ಟಿದೆ. 14, 15, 16. ಶೇರ್ ಕ್ಯಾಪಿಟಲ್ 11 lakh. ಫಸ್ಟ್ ಇಯರ್ದೆಲ್ಲ ಬೇಸ್ ಇಯರ್ ಆಗಿರೋದ್ರಿಂದ 100 ಆಗುತ್ತೆ ನೋಡಿ. 2014 ಎಲ್ಲ 100. ಈಗ 15ಗೆ ಮಾಡಬೇಕಾದ್ರೆ 13,20,000 ಡಿವೈಡೆಡ್ ಬೈ 11 lakh, 15 lakh 40,000 ಡಿವೈಡೆಡ್ ಬೈ 11 lakh ಇಂಟು 100 ಮಾಡಿದಾಗ ಈ ಸಿಗುತ್ತೆ. ನೆಕ್ಸ್ಟು 6,60,000 ಡಿವೈಡೆಡ್ ಬೈ 440 ಇಂಟು 100, 6,60,000 ಡಿವೈಡೆಡ್ ಬೈ 440, 100 ಸೇಮ್. ನೆಕ್ಸ್ಟು ಡೆಟ್ಟು 6,60,000 ಡಿವೈಡೆಡ್ ಬೈ 8,80,000, 2,20,000 ಡಿವೈಡೆಡ್ ಬೈ 8,80,000 ಮಾಡಿದಾಗ ಈ ಆನ್ಸರ್ ಸಿಗುತ್ತೆ. ಸೊ ಈ ರೀತಿ ಟ್ರೆಂಡ್ ಪರ್ಸೆಂಟೇಜ್ನ ನಾವು ಕಂಪ್ಯೂಟ್ ಮಾಡ್ತೀವಿ. ಇನ್ನು ಅಸೆಟ್ಟಿಗೆ ಬಂದರೆ ಬೇಸ್ ಇಯರ್ 100 ಆಗಿದೆ 2014. ಯಾವಾಗಲೂ ಫಸ್ಟ್ ಇಯರ್ ಯಾವುದಿರುತ್ತೆ ಅದೆಲ್ಲ ಐಟಮ್ 100% ಆಗಿರುತ್ತೆ. ನೆಕ್ಸ್ಟ್ 17,60,000 ಡಿವೈಡೆಡ್ ಬೈ 17,60,000 100, 15,40,000 ಡಿವೈಡೆಡ್ ಬೈ 7,60,000 87.50. ಈ ರೀತಿ ಪ್ರತಿ ಐಟಮ್ಗೂ ಮಾಡಿದಾಗ ನಮಗೆ ಟ್ರೆಂಡ್ ಪರ್ಸೆಂಟೇಜ್ ಸಿಗುತ್ತೆ. ಇದು ವೆರಿ ಈಸಿ ಇದೆ. ಒಂದು ಐಟಮ್ ಏನು ಅಂದರೆ ಫಸ್ಟ್ ಇಯರ್ ಯಾವುದಿರುತ್ತೆ ಅದು ಬೇಸ್ ಇಯರ್ ಅಂತ ಟ್ರೀಟ್ ಮಾಡಿ ಇದೆಲ್ಲವೂ ಕೂಡ 100% ಅಂತ ನಾವು ಮಾಡ್ತೀವಿ. ಮಿಕ್ಕಿದ್ದೆಲ್ಲವೂ ಕೂಡ ಏನು ಮಾಡ್ತಾ ಹೋಗ್ತೀವಿ ಅಂದರೆ ಫಸ್ಟ್ ಇಯರ್ ಜೊತೆಗೆ ಡಿವೈಡ್ ಮಾಡಿ ಇಂಟು 100 ಮಾಡ್ತಾ ಹೋಗ್ತೀವಿ.